ನಿಜವಾಗ್ಲೂ ನಂದಿನಿ ನನ್ನ ಚೈಲ್ಡ್ಹುಡ್ ಗರ್ಲ್ ಫ್ರೆಂಡು. ಚೆನ್ನಾಗಿತ್ತು ಪ್ರಯಾಣ ಎಲ್ಲ? ಬನ್ನಿ ಬನ್ನಿ. ನಮಸ್ಕಾರ ಸರ್. ಬನ್ನಿ ಬನ್ನಿ. ತುಂಬಾ ವರ್ಷ ಆದ್ಮೇಲೆ ಇಂಡಿಯಾಗ್ ಬರ್ತಾ ಇದೀವಿ. ಐ ಮಸ್ಟ್ ಸೇ ನಥಿಂಗ್ ಹ್ಯಾಸ್ ಚೇಂಜ್ ಮಚ್ ಅಲ್ಲ? ಅಯ್ಯೋ ಇಲ್ಲ ತುಂಬಾ ಚಾನಲ್ಸ್ ಬಂದಿದೆ, ಒಳ್ಳೊಳ್ಳೆ ಸೀರಿಯಲ್ಸ್ ಬರ್ತಾ ಇದೆ, ಆದ್ರೆ ಎಲ್ಲ ಒಂದೇ ತರ ಇರುತ್ತೆ. ನಮ್ಮ ಮಗಳು ನಿಮ್ಮ ಮಗನ ಇಷ್ಟಪಟ್ಟಿದ್ದಾಳೆ. ಇದೇ ಅವಳು ಕೊನೆ ಆಸೆನಾ? ಗುಡ್ ಜಾಕ್ ಗುಡ್ ಜಾಕ್ ಗುಡ್ ಜಾಕ್. ಅವನಿಗೆ ಕೆಲಸ ಇಲ್ಲ ಅಂತ ಅವನು ಇಷ್ಟಪಡ್ತಾರಲ್ಲ ಅಂತ ಹೇಳಿದೆ. ನಾವೇ ಅವನಿಗೆ ಕೆಲಸ ಕೊಡಿಸ್ತೀವಿ. ಅದೇ ನಿಮ್ ಕೆಲಸ ಆಗ್ಬಿಡುತ್ತೆ. ನಮ್ಮ ಮನೆಯವ್ರು ಸ್ವಲ್ಪ ಹೀಗೆ ನ್ಯೂಸ್ ಚಾನೆಲ್ ತರ ಡೈರೆಕ್ಟ್ ಆಗಿ ಎಲ್ಲ ಮಕ್ಕೊಡ್ದಂಗೆ ಹೇಳ್ಬಿಡ್ತಾರೆ. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಮದ್ವೆ ಮುಗಿಸ್ಬಿಡೋಣವಾ? ಮದುವೆ ತಾನೇ, ಮುಗಿಸ್ಕೊಂಡ್ಬಿಡಿ. ಏನ ಲೋ, ನಿನ್ಗ ಹುಡುಗಿ ಓಕೆನಾ? ಕಾಸು ಸಿಗತ್ತೆ ಅಂದ್ರೆ ನೀನು okay. ನಾನು ಆಲ್ರೆಡಿ ಹನಿಮೂನ್ಗೆ ಯಾವ ದೇಶಕ್ಕೆ ಹೋಗ್ಬೇಕು ಅಂತ ಸ್ಕೆಚ್ ಆಗ್ತಾ ಇದ್ದೀನಿ. ಮತ್ತ ಸೇಟು ತಂಗಿ ಲವ್ ಹಣ ರೂಪಾಯಿನ ಡಬಲ್ ಮಾಡಿದ್ರು ಡಾಲರ್ಗೆ ಸಮ ಆಗಲ್ಲ. ಸೇಟುನ ಪಕ್ಕಕ್ಕೆ ಇಟ್ಬಿಟ್ಟು ಬಂದಿರೋ ಫಾರಿನ್ ಟ್ರಿಪ್ಗೆ ನಾನು ಆಲ್ರೆಡಿ ಸೈನ್ ಮಾಡಾಯ್ತು. ನನ್ನ ಸೇಟುಗ್ ಮಾತು ಕೊಟ್ಟು ಬಂದಿದ್ದೀನಿ ಕಣೋ. ನಿನ್ನ ಮಾತು ದೋಣಿಲಿರೋ ತೂತು ಎರಡೂ ಒಂದೇ, ಯಾವಾಗ ಬೇಕಾದ್ರೂ ದಬಾಕಬಹುದು. ಹಾಗಿದ್ರೆ ಆ ಸೇಟು ನನ್ನ ಸಾಯಿಸ್ಬಿಡ್ತಾನೆ. ರೆಸ್ಟ್ ಇನ್ ಪೀಸ್ ಅಣ್ಣ, ರೆಸ್ಟ್ ಇನ್ ಉಲ್ಲಾಸ್ ಕಮಿಂಗ್ ಯಾ ಕಮಿಂಗ್. ಏನ್ ನೋಡ್ತಾ ಇದ್ದೀನಿ ನಂದಿನಿ? ಇದದೇ ಜಾಗ, ಇದದೇ ಮರ. ಈ ಮರದ ನೀರಾನೆ ನಮ್ಮಿಬ್ಬರನ್ನು ಬೇರೆ ಮಾಡಿದ್ದು. ಅವತ್ತಿಂದ ಇವತ್ತಿನ ತನಕ ಈ ಮರನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ತಾ ಇದ್ದೀನಿ. ಬಟ್ ಆ ಮರಕ್ಕೆ ತಲೆನೇ ಇಲ್ಲ. ಯಾಕೆ ಕೇಳ್ತಾವಳೆ? ನೀನ್ ಕುಡಿದಿರೋ ಈ ಮರದ ನೀರನ್ನ ಬೇರೆ ಯಾರು ಕುಡಿಬಾರ್ದು ಅಂತ ಕಚಕ್ ತಲೆನ ಎತ್ಬಿಟ್ಟೆ. ಅಷ್ಟೇ ಅಲ್ಲ, ಮತ್ತೆ ಇದೆಲ್ಲಿ ಚಿಗುರು ಹೊಡೆದು ಬಿಡುತ್ತೋ ಅಂತ ಬೆಳಗಿಂದ ಸಾಯಂಕಾಲ ತನಕ ಇಲ್ಲೇ ಕಾಯ್ತಾ ಇರ್ತೀನಿ. ಇದೇ ನಿನ್ ಜಾಬಾ? ನಂದಿನಿ, ನೋ, ಈ ಮರ ಡ್ರೈ ಆಗಿರ್ಬೋದು, ಆದ್ರೆ ನನ್ನ ಪ್ರೀತಿ ಎವರ್ ಗ್ರೀನ್. ಇವ್ ನನ್ ಬಗ್ಗೆ ಇನ್ನೂ ಇಷ್ಟೊಂದು ಫೀಲಿಂಗ್ಸ್ ಇಟ್ಕೊಂಡಿದಾನ? ಉಲ್ಲಾಸ್, ಐ ಆಮ್ ರಿಯಲಿ ಸಾರಿ ಉಲ್ಲಾಸ್. ಪರವಾಗಿಲ್ಲ, ಕಣ್ಣೀರ್ ನನ್ಗೇನು ಹೊಸ್ತಲ್ಲ ಬಿಡು. ಓಕೆ ಲಿಸನ್, ಆ ದಿನ ಫೋನಲ್ಲಿ ಹೇಳಿದ್ ನೆನ್ಪಿದ್ಯಾ? ನಾನು ಯಾವ್ಯಾವ ಟೈಮಲ್ಲಿ ಏನೇನು ತುಂಬಿರ್ತೀನೋ ದೇವ್ರಿಗೆ ಗೊತ್ತು. ಏನ್ ಹೇಳಿದ್ದೆ ಅಂತ ಗೊತ್ತಾಗ್ತಿಲ್ವಲ್ಲ ಶಿವನೇ. ಏನ್ ವಿಷಯ? ಏನ್ ಹೇಳಿದೆ? ಅದೇ ಹೊಡೆದೋಗಿರೋ ಮಡಕೆ ಪೀಸಸ್, ಕ್ಯಾಟಪಿಲ್ಲರ್, ಆಟದ ಸಾಮಾನು. ಆಟದ ಸಾಮಾನ ಹಾ ಇರ್ಬೋದಾ? ಇದೆ. ಐ ವಾಂಟ್ ಟು ಸೀ ಇಟ್ ನೌ. ಬೆಂಕಿ! ನೀವೇನ್ರಿ ಇಲ್ಲಿ ಏನ್ ಮಾಡ್ತಿದ್ದೀರಾ? ನೋಡ್ಕೊಳ್ಳಿ. ಏನ್ ಬೇಕು? ಅಯ್ಯೋ ಏನೋ ನೋಡ್ತಿದ್ದೀನಿ, ಸೈಡ್ ನಿಂತ್ಕೊಳ್ಳಿ. ಸಿಕ್ತು. ಅದಕ್ಕೆ ಯಾಕ್ರಿ ಮೇಕಪ್ ಮಾಡ್ತಿದ್ದೀರಾ? ಲೇ, ಪಕ್ಕದ ಮನೆ ಪಾಪದ ಯಾವ್ದಾದ್ರು ಫ್ರಾಕ್ ಐತಾ? ಯಾಕೆ? ನಾನ್ ಹಾಕೊಳಕ್ಕೆ ಆಯ್ತಾ? ಇದೆ ಮನೆ, ಬನ್ನಿ ಇವ್ರೆ ನನ್ ಚಡ್ಡಿ ಬಡ್ಡಿ. ಹೌದಾ? ಹೇಳ. ಹಾಯ್ ವೆಂಕಿ. ಹಲೋ ಶಿಲ್ಪ. ನಮಸ್ಕಾರ. ನನ್ನ ಹೆಂಡತಿ. ಲೈ, ಎಲ್ಲ ಸೆಟಪ್ ಆಗಿದೆಯಾ? ಏನ್ ಸೆಟ್? ಎಲ್ಲ ಸೇಫ್ಟಿ ಆಗಿಟ್ಟಿದ್ಯಾ ಅಂತ ಕೇಳಿದೆ. ಎಲ್ಲ ಸೇಫ್ ಆಗಿದೆ. ಬನ್ನಿ 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 ಬನ್ನಿ. ರಾಮ ಕಾಡು ಹೋದಾಗ ಬರ್ತಾ ಎಲ್ಲ ಕಾಪಾಡ್ಕೊಂಡಿದ್ನಲ್ಲ, ಹಂಗ್ ಸೇಫ್ ಆಗಿಟ್ಟಿರ್ತಾರೆ. ಓ, ಬನ್ನಿ ಬನ್ನಿ ಬನ್ನಿ. ಇದೇನು? ಇದು ಕೀ. ಪ್ರಪಂಚ ಎಲ್ಲ ಹುಡುಕಿದ್ರು ಈ ತರ ಕೀ ನನ್ನ ಒಬ್ಬರ ಹತ್ರನೇ ಸಿಗೋದು. ಬರೀ ಕೀ ಮಾತ್ರ ದೊಡ್ಡದಿದ್ರೆ ಸಾಲದು. ಕಾಪಿ ಮಾಡ್ಕೊಬ್ರಗೆ. ಹುಡುಗಿ ಎಷ್ಟುದ್ದ ಕೀ ಇದ್ರು ಸಾಲಲ್ಲ, ಹಾಕ್ಬಿಡ್ತೀನಿ. ಇದೇ ಉಲ್ಲಾಸನ ಪ್ರೇಮಾಲಯ. ವಾವಾ ಅಮ್ಮ ಹಂಗ. ಓ ಮೈ ಗಾಡ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಲೈ, ಪ್ರೇಮ ಲೋಕದ ರವಿಚಂದ್ರನ್ ಬಿಟ್ರೆ ಇಷ್ಟು ದೊಡ್ಡ ಸೆಟ್ ಹಾಕಿರೋ ನೀನೇ ಕಣ.
ದೊಡ್ಡದಾಗ ಕಾಣ್ಲಿ ಅಂತಾನೆ ಆಗ್ತೆ ಕಣ. ದೊಡ್ಡದಾಗೆ ಕಾಣಿಸ್ತಾ ಐತೆ, ಜೀಪ್ ಹಾಕು. ಅಮ್ಮಂಗ್ ಇದನ್ನೆಲ್ಲ ನಾನು ಉಪಯೋಗಿಸ್ತಾ ಇದ್ನಾ? ನಂಗೆ ಯಾವ್ದು ಜ್ಞಾಪಕನೇ ಇಲ್ಲ. ನಾನು ಜ್ಞಾಪಿಸ್ತೀನಿ, ಮರ್ತೋಗಿರೋದೆಲ್ಲ ಜ್ಞಾಪಿಸ್ತೀನಿ. ಅದು ಅವತ್ತು ಮಡಕೆ ಹೊಡೆದೋಯ್ತಲ್ಲ, ಅದ್ರ ಬೇಸಿದು. ಮಣ್ಣು ತೋರ್ಸು, ಮಣ್ಣು. ಮಣ್ಣು. ನೀನ್ ಇಂಡಿಯಾ ಬಿಟ್ಟಬೇಕಾದ್ರೆ ಕೊನೆ ಹೆಜ್ಜೆ ಇಟ್ಟಿಯಲ್ಲ, ಅದ್ರ ಕೆಳಗಡೆ ಇದ್ದಿದ್ ಮಣ್ಣಿದು. ಹೌದಾ? ಅದನ್ನ ಹೇಗೆ ಎತ್ತಿಟ್ಕೊಂಡ್ರಿ? ಅದು ಗುದ್ಲಿಲಾಗ ತೆಗೆದಿಟ್ಟೆ. ದಿನ ಬೆಳಗ್ಗೆ ವಿಭೂತಿ ತರ ಹಣೆಗೆ ಇದನ್ನೇ ಇಟ್ಕೊಂತೀನಿ. ಓ ಶೆಟ್, ಇವತ್ತು ಮರ್ತೇ ಹೋಯ್ತು. ಹೋಗ್ಲಿಲ್ವಾ? ನೀನ್ ಹಾಲು ಕುಡಿದು ಬಿಸಾಕಿದ್ ನಿಪ್ಪಲ್ಲು, ನೀನ್ ಚಪ್ಪಲ್ ಇನ್ನೂ ಇದೆ. ಈ ಚಮ್ಮಲ್ಲೇ ನೀನ್ ನೀರ್ ಹಾಕೊಂತ ಇದ್ದೀನಿ. ಅಂದ್ರೆ ಸ್ನಾನ. ನಾವು ಚಿಕ್ಕ ವಯಸ್ಸಲ್ಲಿ ಈ ಕರ್ನಾಟಕದಲ್ಲಿ ಆಟ ಆಡ್ತಾ ಇದ್ದಿದ್ದು. ಈಗಲೂ ಇದರಿಂದ ನೋಡಿದ್ರೆ ನಿನ್ನೇ ನೋಡ್ದಂಗೆ ಫೀಲ್ ಆಗುತ್ತೆ. ಆಮೇಲೆ ಇದು ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಇದು ಫ್ರಾಕ್ ನಂದ. ಇಂಡಿಯಾ ಬಿಟ್ಟು ಹೋಗ್ಬೇಕಾದ್ರೆ ನಿಮ್ಮಮ್ಮ ಇದನ್ನ ಹಳೆ ಸಾಮಾನು ಅವನಿಗೆ ಮಾರ್ಬಿಟ್ಟು ಹೋದ್ರು. ನಾನು ಅವನಿಂದ ಜಪ್ಕೊಂಬಂದು ಇದಕ್ಕೆ ಫ್ರೇಮ್ ಹಾಕ್ಸಿಟ್ಟೆ. ಅವತ್ತಿಂದ ಇವತ್ತಿನ ತನಕ ದಿವಸ ಬೆಳಗ್ಗೆ ಇದಕ್ಕೆ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಓ, ಏನಂತ ಪೂಜೆ ಮಾಡ್ತೀಯಾ? ಯಾವತ್ತೋ ಒಂದ್ ದಿವಸ ಈ ಫ್ರಾಕು ಜೀನ್ಸ್ ಆಗಿ, ಜೀನ್ಸು ಸೀರೆ ಆಗಿ, ಆ ಸೀರೆ ನನ್ನ ಕಣ್ಮುಂದೆ ಬರ್ಲಿ ಅಂತ. ನೋಡ್ದ್ಯಾ, ಕೊನೆಗೂ ಆ ಸೀರೆ ಉಡೋಳು ನನ್ನ ಕಣ್ಮುಂದೆ ಬಂದೇ ಬಿಟ್ಲು. ಥ್ಯಾಂಕ್ ಯು ಫ್ರಾಕ್. ಉಲ್ಲಾಸ್, ನಾನು ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು. ಯಾವ್ದಾದ್ರೂ ಲೋನ್ಲಿ ಪ್ಲೇಸ್ ಹೋಗಣ್ವಾ? ನಾನು ಆಲ್ರೆಡಿ ಕಾರಲ್ಲಿ ಇದ್ದೀನಿ. ಇಲ್ಲಿಗೆ ಕರ್ಕೊಂಬಂದೆ. ಇದು ನನ್ನ ಕನ್ಸು, ಬಿಟ್ಬಿಡ್ತೀನ. ಬನ್ನಿ. ನಮಸ್ಕಾರ ಸರ್. ಇರ್ಲಿರಪ್ಪ. ಬನ್ನಿ. ಇದು ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗೋದಾಗಿತ್ತು ತಾನೆ. ಪರ್ಸನಲ್ ಮ್ಯಾಟ್ರ್ ಒಂದಲ್ಲ, ರೂಮ್ ಹಾಕೊಂಡು ಮಾತಾಡ್ಲಿ ಅಂತ ಕರ್ಕೊಂಡ್ ಬಂದೆ. ರೂಮ್ ಹಾಕೊಂಡು ಮಾತಾಡೋ ಮ್ಯಾಟ್ರ್ ಏನೋ ಇದು? ಯಾವ್ದಾದ್ರು ದೇವಸ್ಥಾನ, ಪಾರ್ಕು, ನದಿ ತೀರ, ಲೋ ಬಜೆಟ್ ಜಾಗ ಅನ್ನು. ಉಲ್ಲಾಸ್, ಅಲ್ಲಿ ಹೋಗೋಣ. ಮತ್ತದೇ ಬರ್ಗ. ಬನ್ನಿ, ಇದೆ ಮೈಷಾಪುರದ 7 ಸ್ಟಾರ್ ಹೋಟೆಲ್. ಇಲ್ಲಿ ಯಾವ್ದು ಫ್ಯಾಮಿಲಿ ಸೆಕ್ಷನ್ ಇಲ್ವಾ? ನಮ್ಮೂರಲ್ಲಿ ಫ್ಯಾಮಿಲಿ ಯಾರು ಕುಡಿಯಲ್ಲ. ಬಟ್ ನಾನ್ ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಅರೇಂಜ್ ಮಾಡ್ತಾನೆ. ಇದನ್ ಬರ ತಂದಿರ್ತಾವನೆ. ನೋ ಪ್ರಾಬ್ಲಮ್. ಕುಡಿಬೇಡುವ, ನಿನ್ ಕೆಪಾಸಿಟಿ ಇಲ್ಲ. ಯಾರಿಗೂ ಕೆಪಾಸಿಟಿ ಇಲ್ಲ. ನಾನು ಯಾವ ಬಾರ್ ಕಾಲಿಡ್ತೀನೋ ಅಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಾರೆ. ಹುಡುಗಿ ಮುಂದೆ ಮನ ಮರದಿ ತೆಗೆದು ಮಾಡ್ಕೋ. ಹಸಿ ಒಟ್ಟನ್ನು ಇಷ್ಟು ನೀಟಾಗಿ ಉಯ್ಯದ್ವಲ್ಲ. ವಾಟ್ ಹ್ಯಾಪನ್ಡ್? ಸಾಲ್ತಾ ಇಲ್ಲ. ನಿನ್ ಕೈಲಿ ಆಗ್ತಾ ಇಲ್ಲ. ಲೇ, ನೀನ್ ಕುಡಿದ್ರೆ ಕಣ್ಣು, ಕಿವಿ, ಲಿವರು ಎಲ್ಲ ಸೇರ್ಕೊಂಡ್ ತಿರುಗ್ತಾವು. ಎಂಥ ಮಾತಾಡಿದ್ಯೋ, ತಿರುಗಿದ್ರೆ ಅಲ್ವೇನೋ ಅದನ್ನ ಕಿಕ್ಕು ಅನ್ನೋದು. ಲೈ, ನಾವಿಬ್ರು ಪರ್ಸನಲ್ ಫೀಲಿಂಗ್ಸ್ ಹಂಚ್ಕೋಬೇಕಾದ್ರೆ ನಿಂದೇನ ಮಧ್ಯದಲ್ಲಿ. ಲೇ, ಜೊತೆಲೇ ಬಂದ್ವಲ್ಲೋ, ಈಗ ನೋಡಿದ್ರೆ ಬಾಟ್ಲಿ ಮುಚ್ಚಲ ತೆಗ್ದು ಎಷ್ಟಂಗೆ ಎಸಿತಿದ್ಯಲ್ಲೋ. You stupid idiot rascal, forget of the federal. India, America, talking private. All flights were coming, going. You Pakistan, center coming, India, alerting. Deal मांगता है, कुछ होता है, क्या होता है? ತೊಂದ್ರೆ ತಗೋಬೇಡ, ನಾನೇ ಹೋಯ್ತೀನಿ. ನಿನ್ ಇಂಗ್ಲಿಷ್ ಅಂತ ಕೇಳ್ಬಿಟ್ರೆ ನೇಣಾಕಬಿಡ್ತಾನೆ. ಶಿವನ ಇಲ್ಲೇನ್ ಮಾಡ್ತಾವ್ರೆ? ಈ ಕಡೆ. ಲೇ, ನಾನು ಬಿಟ್ಟು ಅದೇನೇನ್ ಮಾತಾಡ್ಕತ್ತೀರೋ ನಾನು ನೋಡ್ತೀನಿ. ಸೀಕ್ರೆಟ್ ಆಪರೇಷನ್. ಉಲ್ಲಾಸ್, US ಅಲ್ಲಿ ನಾನು ಏಕಾಂಗಿಯಾಗಿ ಬೆಳೆದೆ. ನನ್ ಜೀವನದಲ್ಲಿ ನಾನ್ ಸುಮಾರಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಐ ಕಂಪ್ಲೀಟ್ಲಿ ಲಾಸ್ಟ್ ಕಂಟ್ರೋಲ್ ಓವರ್ ಮೈ ಲೈಫ್.